ನಮಸ್ಕಾರ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಇರಾನ್ ಚಾಲೆಂಜ್ ಮಾಡಿದೆ ಅಮೆರಿಕಾಗೆ. ನಿಮಗೆ ತಾಕತ್ತಿದ್ರೆ, ದಮ್ಮಿದ್ರೆ ಟ್ರೈ ಮಾಡಿ, ನಮ್ಮ ಮೇಲೆ ದಾಳಿ ಮಾಡಿ ನೋಡಿ, ಆಮೇಲೆ ಗೊತ್ತಾಗುತ್ತೆ ನಿಮಗೆ ಅಂತ. ಸೊ ಏನದರ ಹಿನ್ನೆಲೆ ಮತ್ತು ಈಗ ಬರ್ತಿರುವಂತಹ ಸುದ್ದಿಗಳ ಪ್ರಕಾರ ಇರಾನ್ನಲ್ಲಿ ಇಲ್ಲಿಯವರೆಗೆ 2,000 ಜನ ಸತ್ತು ಹೋಗಿದ್ದಾರೆ. 2,000 ಜನ ಪ್ರತಿಭಟನೆಗಳ ಸಂದರ್ಭದಲ್ಲಿ ಜೀವ ಕಳ್ಕೊಂಡಿದ್ದಾರೆ ಅಂತ ಸಾಕಷ್ಟು ಇಂಡಿಪೆಂಡೆಂಟ್ ಸಂಸ್ಥೆಗಳು, ಸ್ವತಂತ್ರ ಸಂಸ್ಥೆಗಳು ಅಂಕಿಗಳನ್ನ ಕೊಡ್ತಿದ್ದಾವೆ. ಸರ್ಕಾರದ ಅಂಕಿಗಳೇ 200+ ಇದ್ದಾವೆ. ಆದರೆ ಸ್ವತಂತ್ರ ಮೀಡಿಯಾಗಳು, ಸ್ವತಂತ್ರ ಸಂಸ್ಥೆಗಳು 2,000ಕ್ಕಿಂತ ಹೆಚ್ಚು ಅಂತ ಹೇಳ್ತಿದ್ದಾವೆ. ಇದರ ನಡುವೆ ಇರಾನ್ ಮತ್ತು ಅಮೆರಿಕ ಎರಡಕ್ಕೂ ಸಹ ಯುದ್ಧ ಮಾಡುವ ಮನಸ್ಥಿತಿ ಇಲ್ಲ. ಹೊರಗಿನ ಜಗತ್ತಿಗೆ ಹಾಗೆ ತೋರಿಸ್ಕೊಳ್ತಿದ್ದಾರೆ, ಅದರ ಒಳಗೊಳಗೆ ಮಾತುಕತೆಗೆ ಸಿದ್ಧತೆಗಳನ್ನು ಮಾಡಿಕೊಳ್ತಿದ್ದಾರೆ ಅನ್ನೋದಕ್ಕೆ ಒಂದಷ್ಟು ಸುಳಿವುಗಳು ಸಿಕ್ಕಿದಾವೆ. ಅದು ಏನು ಅನ್ನೋದನ್ನು ಸಹ ನಿಮಗೆ ತಿಳಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ಮೊದಲಿಗೆ ಇರಾನ್ನಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆಗಳ ಹಿನ್ನೆಲೆಯಲ್ಲಿ ಅಲ್ಲಿ ಕೇವಲ 200 ಜನ ಸತ್ತು ಹೋಗಿದ್ದಾರೆ ಅಂತ ಇಲ್ಲಿಯವರೆಗೆ ಅಧಿಕೃತ ಅಂಕಿಗಳು ಹೊರಗಡೆ ಬರ್ತಾ ಇದ್ರು ಸಹ ಸ್ವತಂತ್ರ ಮಾಧ್ಯಮಗಳು, ಸ್ವತಂತ್ರ ಸಂಸ್ಥೆಗಳೇನಿದಾವೆ, NGOಗಳೇನಿದಾವೆ, ಅವು ಸುಮಾರು 2,000 ಜನಕ್ಕಿಂತ ಹೆಚ್ಚು ಜನರು ಬಲಿಯಾಗಿದ್ದಾರೆ ಅನ್ನುವಂತಹ ಮಾಹಿತಿಯನ್ನು ಕೊಡ್ತಿದ್ದಾರೆ. ಇರಾನ್ನಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಕಳೆದ ಒಂದು ವಾರದಿಂದ ತೀವ್ರತರವಾದಂತಹ ಪ್ರತಿಭಟನೆಗಳು ನಡೀತಾ ಇದೆ. ಪ್ರತಿಭಟನಾಕಾರರು ಕೊಡ್ತಿರುವಂತಹ ಕಾರಣ ಒಂದು, ಬೆಲೆ ಏರಿಕೆಯಿಂದ ಬೇಸತ್ತು ಹೋಗಿದ್ದೀವಿ ಅಂತ ಇನ್ನೊಂದು ಅವರ ಕರೆನ್ಸಿ ಏನಿದೆ, ಅವರ ಕರೆನ್ಸಿ ಸಂಪೂರ್ಣ ಕುಸಿತಾ ಇದೆ. $1ಗೆ 2-3 ಮಿಲಿಯನ್ ಇರಾನ್ನ ಕರೆನ್ಸಿ ಕೊಡಬೇಕಾದಂತಹ ಸನ್ನಿವೇಶಗಳು ಬಂದು ನಿಂತ್ಕೊಳ್ತಿದ್ದಾವೆ. ಹಾಗಾಗಿ ಇದಕ್ಕೆ ನಾವು ಪ್ರತಿಭಟನೆಗಳನ್ನು ಮಾಡಲೇಬೇಕಾಗಿದೆ. ಸರ್ಕಾರ ಬದಲಾಗಬೇಕು. ಈ ಸರ್ಕಾರ ಅದನ್ನು ನಿಭಾಯಿಸೋದಕ್ಕೆ ಸಾಧ್ಯ ಆಗ್ತಿಲ್ಲ. ಖಾಮಿನೈ ಸರ್ಕಾರ ಇದಕ್ಕೆ ಹೊಣೆ ಅಂತ ಪ್ರತಿಭಟನಾಕಾರರು ಪ್ರತಿಭಟನೆ ಮಾಡ್ತಿದ್ದಾರೆ. ಅದಕ್ಕೆ ಪ್ರತಿಯಾಗಿ ಇರಾನ್ ಹೇಳ್ತಿರುವಂತಹದ್ದು, ಇದು ಅಮೆರಿಕ ಪ್ರಾಯೋಜಿತ ಪ್ರತಿಭಟನೆಗಳು. ಅಮೆರಿಕದಿಂದ ಪ್ರಾಯೋಜಿತರಾಗಿ ಅವರ ಸಂಚಿನ ಭಾಗವಾಗಿ ಇಲ್ಲಿ ಒಂದಷ್ಟು ಜನ ಮಾತ್ರ ಪ್ರತಿಭಟನೆ ಮಾಡ್ತಿದ್ದಾರೆ. ಇದು ಇರಾನ್ ಸರ್ಕಾರದ ವಿರುದ್ಧ ನಡೀತಾ ಇರುವಂತಹ ಷಡ್ಯಂತ್ರ. ನಾವು ಇದನ್ನ ಸಹಿಸಿಕೊಳ್ಳೋದಿಲ್ಲ. ಇದರಲ್ಲಿ ಪಾಲ್ಗೊಳ್ಳುವವರನ್ನ ಮರಣದಂಡನೆಗೆ ಗುರಿಪಡಿಸ್ಬಿಡ್ತೀವಿ, ಎಚ್ಚರಿಕೆ ಅಂತ ಖಾಮಿನೈ ಸರ್ಕಾರ ಎಚ್ಚರಿಕೆ ಕೊಡ್ತಾ ಇದೆ. ಇನ್ನೊಂದು ಕಡೆ ಈ ಪ್ರತಿಭಟನೆಗಳಲ್ಲಿ CIA ಮತ್ತು ಮೊಸಾದ್, CIA ಅಮೆರಿಕದ ತನಿಖಾ ಸಂಸ್ಥೆ ಮತ್ತು ಮೊಸಾದ್ ಗುಪ್ತಚರ ಇಲಾಖೆ ಇಸ್ರೇಲ್ದು, ಅದು ಇದರ ಹಿಂದಿದೆ, ಈ ಗಲಭೆಗಳ ಹಿಂದಿದೆ, ಈ ಪ್ರತಿಭಟನೆಗಳ ಹಿಂದಿದೆ ಅಂತ ಹೇಳ್ಕೊಳ್ತಿದೆ. ಇದರ ನಡುವೆ ಇರಾನ್ ಅಧ್ಯಕ್ಷ ಮಸೂದ್ ಪೆಜೆಶ್ಕಿಯಾನ್ ಅನ್ನುವಂಥವರು ಒಂದು ಅಪೀಲನ್ನು ಮಾಡ್ಕೊಂಡಿದ್ದಾರೆ ತನ್ನ ದೇಶದ ಜನರಿಗೆ, ಪ್ರತಿಭಟನೆ ಮಾಡ್ತಿರೋರಿಗೆ. ದಯವಿಟ್ಟು ನೀವೆಲ್ಲ ವಾಪಸ್ ಮನೆಗಳಿಗೆ ಹೋಗಿ, ನಿಮ್ಮ ಸಮಸ್ಯೆಗಳೇನೇ ಇದ್ರು ನಾವು ಆಲಿಸ್ತೀವಿ, ನಾವು ಕೇಳಿಸ್ಕೊಳ್ತೀವಿ. ನೀವು ನನ್ನ ದೇಶದ ಜನ, ಈ ದೇಶದ ಪ್ರಜೆಗಳು. ಈ ದೇಶಕ್ಕೆ ಈಗ ಆಪತ್ತು ಎದುರಾಗಿದೆ. ಇಸ್ರೇಲ್ ಮತ್ತು ಅಮೆರಿಕ ನಮ್ಮನ್ನ ಗುಲಾಮರನ್ನಾಗಿ ಮಾಡೋದಕ್ಕೆ ಹೊರಟಿದ್ದಾರೆ. ಅದರ ವಿರುದ್ಧ ಗಮನ ಕೊಡೋಣ. ನಿಮ್ಮ ಯಾವುದೇ ಸಮಸ್ಯೆಗೆ ನನ್ನ ಜನ, ನೀವು ನನ್ನ ದೇಶದ ಜನ, ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವ ಪ್ರಯತ್ನವನ್ನು ನಾವು ಮಾಡೇ ಮಾಡ್ತೀವಿ. ನೀವು ದೇಶದ ಜೊತೆ ನಿಲ್ಲಬೇಕು ಅನ್ನುವಂತಹ ಅಪೀಲನ್ನು ಮಾಡ್ಕೊಂಡಿದ್ದಾರೆ. ಅದರ ನಡುವೆನೆ ಗೋಲಿಬಾರುಗಳು ಸಹ ಇರಾನ್ನ ಸೇನೆಯಿಂದ, ಇರಾನ್ ಪೊಲೀಸರಿಂದ ಸಾಕಷ್ಟು ಕಡೆ ನಡೆದಿದೆ. ಅದರಲ್ಲಿ 60 ಜನ ಸತ್ತು ಹೋಗಿದ್ದಾರೆ ಅಂತ ಮೊದಲಿಗೆ ಮಾಹಿತಿ ಬಂತು. ಆಮೇಲೆ 200 ಅಂದ್ರು. ಈಗ ಸ್ವತಂತ್ರ ಅಂಕಿಗಳ ಪ್ರಕಾರ 2,000ಕ್ಕೂ ಹೆಚ್ಚು ಜನ ಅಲ್ಲಿ ಪ್ರಾಣ ಕಳ್ಕೊಂಡಿದ್ದಾರೆ ಅಂತ. ಇನ್ನು ಇರಾನ್ ಅನ್ನ ಇನ್ನಷ್ಟು ಇಕ್ಕಟ್ಟಿಗೆ ಸಿಲುಕಿಸಬೇಕು, ಅದರ ಜೊತೆ ಯಾರು ಸಹ ವ್ಯಾಪಾರ ಸಂಬಂಧಗಳನ್ನ ಇಟ್ಕೊಳ್ಳಬಾರದು. ಆ ಮೂಲಕ ಇರಾನ್ ಆರ್ಥಿಕತೆಯನ್ನು ಸಂಪೂರ್ಣ ನೆಲಸಮ ಮಾಡಿಬಿಡಬೇಕು ಅನ್ನುವಂತಹ ಸಂಚು ರೂಪಿಸಿರುವಂತಹ ಅಮೆರಿಕ ಈಗ ಒಂದು ಘೋಷಣೆಯನ್ನ ಮಾಡಿದೆ. ಇರಾನ್ ಜೊತೆ ವ್ಯಾಪಾರ ಸಂಬಂಧ ಹೊಂದಿರುವಂತಹ ಯಾವುದೇ ದೇಶ 25% ಟ್ಯಾಕ್ಸ್ ಹೆಚ್ಚುವರಿಯಾಗಿ ಅಮೆರಿಕ ಹಾಕುತ್ತೆ ಆ ದೇಶಗಳ ಮೇಲೆ. ಭಾರತ ಸಹ ಇರಾನ್ನಿಂದ ತೈಲ ಖರೀದಿ ಮಾಡುತ್ತೆ. ಆಲ್ರೆಡಿ ಭಾರತದ ಮೇಲೆ 100%, 150% ಕೆಲವು ಗೂಡ್ಸ್ ಮೇಲೆ ಅಮೆರಿಕ ಹಾಕಿ ಆಗಿದೆ. 500% ಹಾಕುವಂತಹ ಪ್ರಸ್ತಾವನೆಯನ್ನು ಸಹ ಅಲ್ಲಿನ ಸಂಸತ್ತು ಮುಂದಿಡ್ತಾ ಇದೆ. ಇದರ ನಡುವೆ ಹೆಚ್ಚುವರಿ 25% ಅಂತ ಎಲ್ಲ ದೇಶಗಳಿಗೂ ಎಚ್ಚರಿಕೆ ಕೊಟ್ಟಿದೆ ಅಮೆರಿಕ. ಎಲ್ಲ ದೇಶಗಳಿಗೂ ಎಚ್ಚರಿಕೆ ಕೊಡ್ತಾ ಇದ್ದೀವಿ, ಇರಾನ್ ಜೊತೆ ಯಾವುದೇ ಸಂಬಂಧ ಇಟ್ಕೊಳ್ಬೇಡಿ. ವ್ಯಾಪಾರ ಸಂಬಂಧ ಇಟ್ಕೊಂಡ್ರೆ 25% ಹೆಚ್ಚುವರಿ, ಈಗ ಆಲ್ರೆಡಿ ಇರುವಂತಹ ತೆರಿಗೆಯ ಮೇಲೆ ಹೆಚ್ಚುವರಿ 25% ತೆರಿಗೆ ಹಾಕ್ತೀವಿ ಅನ್ನುವಂಥದ್ದನ್ನ ಅದು ಘೋಷಣೆ ಮಾಡಿಕೊಳ್ತಿದೆ. ಸೊ ಇದರ ನಡುವೆ ಅಮೆರಿಕ ಮತ್ತು ಇರಾನ್ ಎರಡಕ್ಕೂ ಸಹ ಯುದ್ಧ ಮಾಡುವ ಮನಸ್ಥಿತಿ ಇದೆಯಾ? ಹಾಗೆ ನೋಡೋದಾದ್ರೆ
ಮಾತಲ್ಲಿ ಡೈಲಾಗ್ಸ್ ಅಲ್ಲಿ ಎರಡೂ ದೇಶಗಳು ಸಹ ನಾವು ಸಿದ್ಧ ಇದ್ದೀವಿ ಅಂತ ತೋರಿಸ್ಕೊಳ್ತಿದ್ದಾವೆ. ಇರಾನ್ ಇರಾನ್ ಘೋಷಣೆ ಮಾಡಿಕೊಂಡಿದೆ. ಇರಾನ್ನ ಫಾರಿನ್ ಮಿನಿಸ್ಟರ್ ಅಬ್ಬಾಸ್ ಅರಾಜ್ಕಿ ಅನ್ನುವಂತಹ ವ್ಯಕ್ತಿ ಅವರು ಹೇಳಿಕೆಯನ್ನು ಬಿಡುಗಡೆ ಮಾಡಿದರೆ, ದಮ್ಮಿದ್ರೆ ತಾಕತ್ತಿದ್ರೆ ಟ್ರೈ ಮಾಡಿ ನಮ್ಮ ಮೇಲೆ ದಾಳಿ ಮಾಡೋದಕ್ಕೆ, ನಾವು ತೋರಿಸ್ತೀವಿ ಏನು ಅಂತ ನಿಮಗೆ ಅಂತ ಅಮೆರಿಕಾಗೆ ಎಚ್ಚರಿಕೆಯನ್ನ ಸವಾಲನ್ನ ಹಾಕಿದ್ದಾರೆ. ಈ ನಡುವೆ ಅಮೆರಿಕ ಹೇಳ್ತಿದೆ ಇರಾನ್ ಮಾತುಕತೆ ನಡೆಸುವಂತಹ ಪ್ರಯತ್ನ ನಡೆಸ್ತಿದೆ, ಆದರೆ ಅದಕ್ಕೆ ಸಮಯ ಮೀರಿ ಹೋಗಿದೆ ಅಂತ ಡೊನಾಲ್ಡ್ ಟ್ರಂಪ್ ಹೇಳ್ತಾರೆ. ನಾವು ಯಾವುದೇ ಕ್ಷಣ ಅವರ ವಿರುದ್ಧ ಕ್ರಮ ಕೈಗೊಳ್ಳುತ್ತೀವಿ. ಏನು ಕ್ರಮ ಅನ್ನೋದನ್ನ ಸೂಚ್ಯವಾಗಿ ಮಿಲಿಟರಿ ಕ್ರಮ ಅನ್ನೋ ರೀತಿಯಲ್ಲಿ ಡೊನಾಲ್ಡ್ ಟ್ರಂಪ್ ಹೇಳ್ಕೊಂಡಿದ್ದಾರೆ. ಇದು ಹೇಳಿಕೆಗಳ ರೂಪದಲ್ಲಿ. ಆದ್ರೆ ಒಳಗೊಳಗೆ ಏನ್ ನಡೀತಿದೆ, ಒಳಗೊಳಗೆ ನಡೀತಾ ಇರುವಂತಹದ್ದು, ಇರಾನ್ನ ವಿದೇಶಾಂಗ ಸಚಿವಾಲಯ ಆ ದೇಶದ ಒಳಗೆ ಇರುವಂತಹ ಅಥವಾ ಇರಾನ್ನ ರಾಜಧಾನಿ ತೆಹರಾನ್ನಲ್ಲಿರುವಂತಹ ಎಲ್ಲ ರಾಯಭಾರಿ ಕಚೇರಿಗಳಿಂದ ರಾಯಭಾರಿಗಳನ್ನ ಕರೆದು ಅವರಿಗೆ ಒಂದಷ್ಟು ವಿಡಿಯೋಗಳನ್ನು ತೋರಿಸ್ತಾ ಇದೆ. ಏನು ಆ ಪ್ರತಿಭಟನೆಗಳು ಪ್ರಾಯೋಜಿತ ಪ್ರತಿಭಟನೆಗಳು, ನೋಡಿ ಸಾಕ್ಷಿಗಳಿದಾವಂತ ಕೆಲವು ವಿಡಿಯೋ ಕ್ಲಿಪ್ಪಿಂಗ್ಸ್ ಅನ್ನು ತೋರಿಸ್ತಾ ಇದೆ. ಇವರೆಲ್ಲರೂ ಸಹ ವಿದೇಶಿ ಶಕ್ತಿಗಳನ್ನ ಪ್ರೇರಿತರಾಗಿ ವಿದೇಶಿ ಶಕ್ತಿಗಳ ಕೈವಾಡದ ಭಾಗವಾಗಿ ಕೆಲಸ ಮಾಡ್ತಿದ್ದಾರೆ. ಇಷ್ಟೇ ಜನ ಈ ಪ್ರತಿಭಟನೆಗಳು ಮಾಡ್ತಿರೋದು, ಮತ್ತು ಮಾಡ್ತಿರುವ ರೀತಿ ನೋಡಿ, ಅವರು ಯಾವ ರೀತಿ ಹಿಂಸೆಗೆ ಇಳಿತಾ ಇದ್ದಾರೆ ನೋಡಿ ಅಂತ ಒಂದಷ್ಟು ವಿಡಿಯೋ ಕ್ಲಿಪ್ಪಿಂಗ್ಸ್ ಅನ್ನ ಎಲ್ಲ ದೇಶದ ರಾಯಭಾರಿಗಳು, ಯಾರೆಲ್ಲ ರಾಯಭಾರಿಗಳು ಅಲ್ಲಿದ್ದಾರೋ ಆ ದೇಶದಲ್ಲಿ, ಇರಾನ್ನಲ್ಲಿ ಬೇರೆ ದೇಶಗಳ ರಾಯಭಾರಿಗಳು ಅವರಿಗೆ ತೋರಿಸುವಂತಹ ಕೆಲಸವನ್ನ ಇರಾನ್ ಮಾಡ್ತಿದೆ. ಆ ಮೂಲಕ ಇಡೀ ಪ್ರಪಂಚದಲ್ಲಿ ತನ್ನ ಮೇಲೆ ಅಮೆರಿಕ ದೌರ್ಜನ್ಯ ನಡೆಸೋ ಪ್ರಯತ್ನ ಮಾಡ್ತಿದೆ ಅನ್ನುವಂತಹ ಒಂದು ಭಾವನೆಯನ್ನ ಮೂಡಿಸೋದಕ್ಕೆ ಇರಾನ್ ಪ್ರಯತ್ನ ಮಾಡ್ತಿದೆ. ಅದರ ಅರ್ಥ ಏನು, ಯುದ್ಧಕ್ಕೆ ಹೋಗುವ ಮನಸ್ಥಿತಿ ಇರಾನ್ ಜೊತೆಲಿ ಇಲ್ಲ ಅಂತ. ಇನ್ನೊಂದು ಕಡೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಇರಾನ್ ಮಾತುಕತೆಗೆ ಸಿದ್ಧತೆ ನಡೆಸ್ಕೊಳ್ತಿದೆ ಅಥವಾ ಉತ್ಸುಕತೆ ತೋರಿಸ್ತಿದೆ, ಆದರೆ ಅದಕ್ಕೆ ಸಮಯ ಮೀರಿ ಹೋಗಿದೆ ಅಂತ ಹೇಳುತ್ತಲೇ ಒಳಗೊಳಗೆ ಮಾತುಕತೆಗೆ ಬೇಕಾದಂತಹ ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಂಡಿದೆ ಅನ್ನುವಂತಹ ಸೂಚನೆಗಳನ್ನ ಅಮೆರಿಕದ ವಿದೇಶಾಂಗ ಸಚಿವಾಲಯ ಸಹ ಕೊಡ್ತಾ ಇದೆ. ಯಾವುದೇ ಕ್ಷಣ ನಾವು ಮಾತುಕತೆಗೆ ಕೂತ್ಕೊಳ್ಳಬಹುದು, ಒಂದು ಪರಿಹಾರಕ್ಕೆ ಬರ್ತೀವಿ. ಆದರೆ ಇರಾನ್ ಈ ರೀತಿ ಯಾವುದೇ ಲಂಗು ಲಗಾಮ್ ಇಲ್ಲದೆ ನಡ್ಕೊಳ್ಳೋದಕ್ಕೆ ನಾವು ಬಿಡೋದಿಲ್ಲ. ಅದರ ಮೇಲೆ ಸಾಕಷ್ಟು ಹತೋಟಿಯನ್ನ ಅಮೆರಿಕ ಪಡ್ಕೊಳ್ಳುತ್ತೆ. ಆ ಮೂಲಕ ಇರಾನ್ ಇಡೀ ಜಗತ್ತಿಗೆ ಆಪತ್ತಾಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗದಂತೆ ನಾವು ನೋಡ್ಕೊಳ್ತೀವಿ ಅಂತ ಅಮೆರಿಕ ಒಳಗೊಳಗೆ ಹೇಳ್ತಿದೆ. ಆದ್ರೆ ಯುದ್ಧ ಅನ್ನುವಂತಹ ಪದಗಳನ್ನ, ಯುದ್ಧ ಮಾಡ್ತೀವಿ, ದಾಳಿ ಮಾಡ್ತೀವಿ ಅನ್ನೋ ಪದಗಳನ್ನ ಆಡ್ತಿಲ್ಲ. ಆದ್ರೆ ಮಾತುಕತೆಯ ಮೂಲಕ ಇರಾನ್ ಅನ್ನ ಸರಿದಾರಿಗೆ ತರ್ತೀವಿ, ಅವರಿಗೆ ಒಂದಷ್ಟು ಲಗಾಮು ಹಾಕ್ತೀವಿ ಅನ್ನುವಂತಹ ಸೂಚನೆಗಳನ್ನ ಅಮೆರಿಕ ಕೊಡ್ತಾ ಇದೆ. ಹಾಗಾಗಿ ಯುದ್ಧ ಮಾಡುವ ಮನಸ್ಥಿತಿಯಲ್ಲಿ ಅಮೆರಿಕ ಆಗ್ಲಿ ಇರಾನ್ ಆಗ್ಲಿ ಇದ್ದಂತೆ ಕಾರಣ. ಯಾಕೆಂದ್ರೆ ಒಂದು 6 ತಿಂಗಳ ಹಿಂದೆ ಆಗಿದ್ರೆ ಅಮೆರಿಕ ಧೈರ್ಯವಾಗಿ ಯುದ್ಧಕ್ಕೆ ಹೋಗ್ತಿತ್ತೇನೋ ಅಥವಾ ದಾಳಿ ಮಾಡ್ತಿತ್ತೇನೋ. ಆದರೆ 6 ತಿಂಗಳ ಹಿಂದೆ ನಡೀತಲ್ಲ, ಇಸ್ರೇಲ್ ಮತ್ತು ಇರಾನ್ ನಡುವಿನ 12 ದಿನಗಳ ಆ ಸಂಘರ್ಷ ಇತ್ತಲ್ಲ, ಯುದ್ಧ ಇತ್ತಲ್ಲ, ಆ ಸಂದರ್ಭದಲ್ಲಿ ಇರಾನ್ ತೋರಿಸಿದಂತಹ ಪ್ರತಿರೋಧ, ಮಾಡಿದ ದಾಳಿ, ಇಸ್ರೇಲ್ನ ರಾಜಧಾನಿ ಟೆಲ್ ಅವೀವ್ ಮೇಲೆ ಬಾಂಬುಗಳನ್ನ ಹಾಕುವಂತಹ ಸಾಮರ್ಥ್ಯ ಇರಾನ್ ತೋರಿಸ್ತಲ್ಲ. ಅವರ ಏನದು ಐರನ್ ಡೋಮ್ ಅನ್ನುವಂತಹ ಏನು ರಕ್ಷಾ ಕವಚ ಏನಿತ್ತು, ಆಂಟಿ ಮಿಸೈಲ್ ಸಿಸ್ಟಮ್ ಏನಿತ್ತು ಇಸ್ರೇಲ್ದು, ಅದನ್ನ ಸೀಳಿಕೊಂಡು, ಅದನ್ನು ದಾಟ್ಕೊಂಡು ಇಸ್ರೇಲ್ನ ರಾಜಧಾನಿ ಮೇಲೇನೆ ದಾಳಿ ಆಯ್ತಲ್ಲ. ಆ ಒಂದು ಹಿನ್ನೆಲೆಯಲ್ಲಿ ಅಮೆರಿಕ ಸಹ ಸ್ವಲ್ಪ ಎಚ್ಚರಿಕೆಯಿಂದ ಇರುತ್ತೆ. ಅಮೆರಿಕಾಗೆ ನೇರವಾಗಿ ಇರಾನ್ ಅಟ್ಯಾಕ್ ಮಾಡಕ್ ಸಾಧ್ಯ ಆಗದೆ ಇರ್ಬೋದು, ಆದರೆ ಅಮೆರಿಕದ ಗುಲಾಮ ಇಸ್ರೇಲ್ ಅನ್ನ ನಾಶ ಮಾಡುವ ಶಕ್ತಿ ಇರಾನ್ಗಿದೆ. ಹಾಗಾಗಿ ಅಮೆರಿಕ ದಾಳಿ ಮಾಡೋದಕ್ಕೆ ಮೊದಲು 10 ಬಾರಿ ಯೋಚನೆ ಮಾಡುತ್ತೆ. ನಾನು ದಾಳಿ ಮಾಡಿದ್ರೆ ಇಸ್ರೇಲ್ ಕತೆ ಏನು, ಇಸ್ರೇಲ್ ಅನ್ನ ರಕ್ಷಣೆ ಮಾಡೋದಕ್ಕೆ ಸಾಧ್ಯ ಆಗತ್ತಾ? ಇಸ್ರೇಲ್ ಮಧ್ಯಪ್ರಾಚ್ಯದಲ್ಲಿ ಇರುವಂತಹ ಏಕೈಕ ನಾನ್ ಮುಸ್ಲಿಂ ಕಂಟ್ರಿ, ಅದು ಅಲ್ಲಿ ಇರಲೇಬೇಕು. ಆಗ ಮಾತ್ರ ಅಮೆರಿಕಾಗೆ ಒಂದಷ್ಟು ಇಡೀ ಗಲ್ಫ್ ರಾಷ್ಟ್ರಗಳ ಮೇಲೆ ಹತೋಟಿಯನ್ನು ಸಾಧಿಸೋದಕ್ಕೆ ಸಾಧ್ಯ. ಅದೇನಾದ್ರೂ ಏನಾದ್ರೂ ಇಸ್ರೇಲ್ ಮೇಲೆ ದಾಳಿ ಮಾಡಿ ಇಸ್ರೇಲ್ಗೊಂದು ಗತಿ ಕಾಣಿಸಿದ್ರೆ ಅಮೆರಿಕಾಗೆ ಮುಂದಿನ ದಿನಗಳಲ್ಲಿ ಮಧ್ಯಪ್ರಾಚ್ಯದಲ್ಲಿ ಹತೋಟಿ ಕಳ್ಕೋಬೇಕಾಗತ್ತೆ. ಆ ಭಯ ಇರೋದ್ರಿಂದ ಅಮೆರಿಕ ಸಹ ಹಿಂಜರಿಕೆಯನ್ನು ತೋರಿಸ್ತಿದೆ. ಸೊ ಇದಿಷ್ಟು ಇರಾನ್ನಿಂದ ಈಗ ಬರ್ತಿರುವಂತಹ ಅಪ್ಡೇಟ್ಗಳು. 2000ದವರೆಗೆ ಜನ ಸತ್ತು ಹೋಗಿದ್ದಾರೆ ಅಥವಾ ಜೀವ ಕಳ್ಕೊಂಡಿದ್ದಾರೆ ಆ ಪ್ರತಿಭಟನೆಗಳ ಭಾಗವಾಗಿ ಅನ್ನುವಂತಹ ಮಾಹಿತಿ ಬರ್ತಾ ಇದೆ. ಜೊತೆಗೆ ಅಲ್ಲಿ ಏನೇನು ನಡೀತಿದೆ, ಯುದ್ಧದ ಹೇಳಿಕೆಗಳ ನಡುವೆನೆ ಶಾಂತಿ ಮಾತುಕತೆಯ ಮೂಲಕ ಒಂದು ಒಪ್ಪಂದಕ್ಕೆ ಬರುವಂತಹ ಪ್ರಯತ್ನವನ್ನ ಎರಡೂ ದೇಶಗಳು ಅಮೆರಿಕ ಮತ್ತು ಇರಾನ್ ನಡೆಸ್ತಾ ಇರೋದಕ್ಕೆ ಸಿಕ್ಕಿರುವಂತಹ ಸುಳಿವುಗಳ ವಿವರ. ಸೊ ಇಂತಹದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು.